ಅದೇ ರೀತಿ ಏನಿದು ಸೌಜನ್ಯ ಕೇಸ್ ಪ್ರತಿಯೊಬ್ಬರಿಗೂ ಕಾಡುವಂತಹ ಒಂದು ಪ್ರಶ್ನೆ. ಈ ಒಂದು ಮುಸುಕು ದಾರಿ ವ್ಯಕ್ತಿ ಯಾರು? 13 ವರ್ಷಗಳ ತನಕ ಎಲ್ಲಿದ್ರು? ನೋಡಿರೋದನ್ನ ಕಣ್ಣಾರೆ ಹೇಳ್ತಾರ ಅಥವಾ ಏನಾದ್ರು ಇವ್ರ ಹತ್ರ ಸಾಕ್ಷಿ ಬೇರೆ ಏನಾದ್ರು ಇದೆಯಾ? ಸೌಜನ್ಯ ಕೇಸ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿರೋದಿಲ್ಲ, ಪ್ರತಿಯೊಬ್ಬರಿಗೂ ಸಹ ಈ ಕೇಸ್ ಬಗ್ಗೆ ಗೊತ್ತಿರುತ್ತದೆ. ಅದೇ ರೀತಿ ಈ ಒಂದು ಕೇಸ್ನಲ್ಲಿ ಇರುವಂಥ ಒಂದು ಟ್ವಿಸ್ಟ್ಗಳಾಗಿರ್ಬೋದು, ತಿರುವುಗಳಾಗಿರ್ಬೋದು, ಯಾವುದೇ ಕೇಸ್ನಲ್ಲೂ ನೋಡೋದಕ್ಕೆ ಚಾನ್ಸ್ ಇಲ್ಲ. ಅದೇ ರೀತಿ ಏನಿದು ಸೌಜನ್ಯ ಕೇಸ್ ಪ್ರತಿಯೊಬ್ಬರಿಗೂ ಕಾಡುವಂತಹ ಒಂದು ಪ್ರಶ್ನೆ. ಹೇಗಾಯ್ತು, ಎಲ್ಲಾಯ್ತು, ಪ್ರತಿಯೊಬ್ಬರಿಗೂ ಗೊತ್ತಿರಬಹುದು. ಅರ್ಥ ಆಯ್ತಾ? ಈ ಒಂದು ಮುಸುಕು ದಾರಿ ವ್ಯಕ್ತಿ ಯಾರು? ಯಾರು ಮಾಸ್ಕ್ ಹಾಕೊಂಡು ನೈಟ್ ಆನ್ ನೈಟ್ ಸಾಕ್ಷಿ ಹೇಳೋದಕ್ಕೆ ಬಂದಿರುವಂತ ವ್ಯಕ್ತಿ ಯಾರಾಗಿರ್ಬಹುದು? 13 ವರ್ಷಗಳ ತನಕ ಎಲ್ಲಿದ್ರು, ಇಷ್ಟು ವರ್ಷಗಳು ಎಲ್ಲಿಗೆ ಹೋಗಿದ್ರು ಅಂತ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಅದೇ ರೀತಿ ಕೋರ್ಟ್ಗೆ ಹಾಜರು ಪಡಿಸಬೇಕು ಅಂದ್ರೆ ಅವ್ರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ಸ್ಗಳನ್ನು ಹಾಕಿ ಆ ಮಟ್ಟಿಗೆ ನಮ್ಮ ಕಾನೂನು ವ್ಯವಸ್ಥೆಗೆ ಒಪ್ಪಿಸುವಂಥ ಒಂದು ಪ್ರಯತ್ನ ನಮ್ಮ ಇಲಾಖೆ ಮಾಡ್ತಿದೆ, ಪೊಲೀಸ್ ಇಲಾಖೆಯವರು ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಇಷ್ಟು ವರ್ಷಗಳ ತನಕ ಎಲ್ಲಿದ್ರು, ಎಷ್ಟೋ ಜನಕ್ಕೆ ಕಾಡುವಂಥ ಕೆಲವೊಂದು ಪ್ರಶ್ನೆಗಳಿವು. ಅರ್ಥ. ಅದೇ ರೀತಿ ಇವರು ಕೊಲೆ ಮಾಡಿರೋದನ್ನ ನೋಡಿರೋದನ್ನ ಕಣ್ಣಾರೆ ಹೇಳ್ತಾರ ಅಥವಾ ಏನಾದರೂ ಇವ್ರ ಹತ್ರ ಸಾಕ್ಷಿ ಬೇರೆ ಏನಾದರೂ ಇದೆಯಾ? ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಎಲ್ಲಾದರೂ ಊತಾಕಿರೋದಾಗಿರ್ಬೋದು, ತೆಗ್ಸೋದಾಗಿರ್ಬೋದು, ಅದೆಲ್ಲ ಸಾಕ್ಷಿಗೆ ಕನ್ಸಿಡರ್ ಆಗೋದಿಲ್ಲ. ಅರ್ಥ ಆಯ್ತಾ? ಇದೊಂದು ಬೇಸಿಕ್. ಅರ್ಥ ಆಯ್ತಾ? ಈಗ ಇದೆಲ್ಲ ತನಿಖೆ ಮಾಡಿ ಆದಮೇಲೆ ಏನಾಗುತ್ತೆ ಕೇಸ್? ಈ ಕೇಸು ಉಳಿಯುತ್ತಾ, ಈ ಒಂದು ಇದರಲ್ಲೇ ಮುಚ್ಚೋಗುತ್ತಾ ಅಂತ ಎಷ್ಟೋ ಜನಕ್ಕೆ ಒಂದು ಡೌಟ್ಗಳು ಬಂದಿರಬಹುದು. ಅದೇ ರೀತಿ ಸರ್ಕಾರ ಇದಕ್ಕೆ ಎಂಟ್ರಿ ಕೊಟ್ಟಿದೆಯಾ? ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಈ ಸರ್ಕಾರ ಯಾವ ಟೈಮ್ನಲ್ಲಿ ಅಂದರೆ ಯಾವ ಒಂದು ನಿಗಮದಿಂದ ಯಾವ ಇಲಾಖೆಯವರು ಎಂಟ್ರಿ ಕೊಟ್ಟಿದ್ದಾರೆ ಸರ್ಕಾರದವರು, ಇದ್ರ ಬಗ್ಗೆ ಪಿನ್ ಟು ಪಿನ್ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಏನಿದು ಸೌಜನ್ಯ ಕೇಸ್? ಸುಮಾರು 13 ವರ್ಷಗಳ ಹಿಂದೆ ನಡೆದಿರುವಂಥ ಒಂದು ಕೇಸ್ ಅಂತಲೇ ಹೇಳ್ಬೋದು. ಈ ಕೇಸ್ ಬಗ್ಗೆ ಗೊತ್ತಿಲ್ಲದವರು ಯಾರೂ ಇಲ್ಲ. ನಮ್ಮ ಕರ್ನಾಟಕದಲ್ಲೇ ಆಗಿರ್ಬೋದು, ಅಕ್ಕಪಕ್ಕದ ರಾಜ್ಯಗಳಿಗೂ ಈ ಕೇಸ್ ಸುದ್ದಿ ಹರಡಿರ್ತದೆ. ಈ ಧರ್ಮಸ್ಥಳ ಅನ್ನೋ ಒಂದು ಹೆಸರು ಬಂದಿದ ತಕ್ಷಣ ಸೌಜನ್ಯ ಕೇಸ್ ಅನ್ನೋ ಪ್ರತಿಯೊಬ್ಬರಿಗೂ ತಲೆಗೂ ಬರ್ತದೆ. ಅರ್ಥ ಆಯ್ತಾ? ಈಗ ಪ್ರೆಸೆಂಟ್ ಆ ಥರ ಇದೆ ಸಿಚುವೇಶನು. ನಾನೇನು ಊಟ ಹಾಕೊಂಡು ಹೇಳ್ತಿಲ್ಲ, ಸಿಚುವೇಶನ್ ಹಂಗಿದೆ. ಪ್ರತಿಯೊಬ್ಬರು ಥಿಂಕ್ ಮಾಡೋದು ಅದೇ ರೀತಿ. ಅರ್ಥ ಆಯ್ತಾ? ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕರ್ನಾಟಕದಲ್ಲಿ 13 ವರ್ಷಗಳಿಂದ ಸದ್ದು ಮಾಡ್ತಿರುವಂತಹ ಒಂದು ಕೇಸ್ ಅಂತಲೇ ಹೇಳ್ಬೋದು. ಈ ಒಂದು ಕೇಸು ಮುಕ್ತಾಯನೇ ಆಗ್ತಿಲ್ಲ. ಅರ್ಥ ಆಯ್ತಾ? ಸಾಕ್ಷಿಗಳು ಸಿಗ್ತಿಲ್ಲ, ಕ್ಲೋಸು ಆಗ್ತಿಲ್ಲ. ಇನ್ನೊಂದು ಕೇಸು ಯಾರು ಕೊಲೆ ಮಾಡಿರೋ ಆರೋಪಿಗಳು ಸಿಕ್ಕಿಲ್ಲ, ಅದೇ ರೀತಿ ಸಣ್ಣ ಎವಿಡೆನ್ಸೂ ಸಹ ಸಿಕ್ಕಿಲ್ಲ. ಅಷ್ಟು ರೀತಿಯಲ್ಲಿ ಒಂದು ಈ ಕೇಸ್ ಇದೆ, ಇನ್ನೂ ಪೆಂಡಿಂಗ್ ಎಲ್ಲ ಇದೆ ಅಂತ ಹೇಳ್ಬೋದು. ಈಗ ಮತ್ತೆ ಒಂದು ಕೇಸ್ ರೀಓಪನ್ ಆಗಿದೆ. ಅರ್ಥ ಆಯ್ತಾ? ಯಾಕೆಂದರೆ ಈಗ ತಾನೇ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಅರ್ಥ ಆಯ್ತಾ ನಿಗೂಢವಾದಂಥ ವ್ಯಕ್ತಿ ಹಾಜರಾಗಿದ್ದಾರೆ ಕೋರ್ಟ್ಗೆ. ಏನಾದರೂ ಅವ್ರಿಗೆ ಗೊತ್ತಿರುವಂಥದ್ದು ಸಾಕ್ಷಿಗಳಾಗಿರ್ಬೋದು, ಅವ್ರ ಹತ್ರ ಏನಾದರೂ ಸಾಕ್ಷಿಗಳಿದ್ರೆ ಅಥವಾ ಎಲ್ಲಾದರೂ ಊತಾಕಿರುವಂತಹ ಏನಾದರೂ ಸ್ಥಳಗಳು ಅಥವಾ ಹೆಣಗಳೇನಾದರೂ ತೆಗೆದು ತೋರಿಸಿದ್ರೆ, ಮೂಳೆಗಳಾಗಿರ್ಬೋದು, ಬುರುಡೆಗಳಾಗಿರ್ಬೋದು, ಸುಮಾರು 13 ವರ್ಷಗಳ ಹಿಂದೆ ಅಪರಿಚಿತ ಅರ್ಥ ಆಯ್ತಾ ಹೆಣಗಳನ್ನು ಊತಾಕಿರುವಂತಹ ಒಂದು ಸಾಕ್ಷ್ಯಗಳೇನಾದರೂ ಸಿಕ್ಕಿದ್ರೆ, ಅರ್ಥ ಆಯ್ತಾ, ಅದೊಂದನ್ನೇ ಕೋರ್ಟು ಸಾಕ್ಷಿ ಅಂತ ಕನ್ಸಿಡರ್ ಮಾಡೋದಿಲ್ಲ. ಇದನ್ನೆಲ್ಲ ಯಾರು ಮಾಡಿದ್ರು ಅಂತ ಸಾಕ್ಷಿ ಇರಬೇಕಾಗುತ್ತೆ. ಓಕೆ, ಮಾಡಿದ್ರು. ಈ ಒಂದು ಕೇಸ್ ಅರ್ಥ ಆಯ್ತಾ ಯಾವ್ಯಾವ ರೀತಿ ಟ್ವಿಸ್ಟ್ಗಳನ್ನು ತಗೊಳುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಸಹ ಒಂದು ಟ್ವಿಸ್ಟ್ ಅಂತಲೇ ಹೇಳ್ಬೋದು ತಲೆ. ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾಗಳಲ್ಲಿ ಒಬ್ಬರು ಕೊಲೆ ಮಾಡಿದ್ರು, ಇಲ್ಲೇ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ ಅಂತ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ರೆ, ಇನ್ನು ಕೆಲವೊಂದು ನ್ಯೂಸ್ ಚಾನಲ್ಗಳಲ್ಲಿ ನಾವು ಅವರು ಮಾಡಿಲ್ಲ, ಇದು ಫೇಕು, ಇದು ಒಂದು ದೇವಸ್ಥಾನ ಅಂದರೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದು ವಾಗ್ವಾದಗಳು ಸಿಕ್ಕಾಪಟ್ಟೆ ನಡೀತಾ ಇದೆ. ಈ ವಾಗ್ವಾದಗಳ ಮಧ್ಯೆ ಏನಾಗ್ತಿದೆ ಅಂದರೆ ಜನಗಳಿಗೆ ಕನ್ಫ್ಯೂಸ್ ಸ್ಟಾರ್ಟ್ ಆಗಿದೆ. ಅರ್ಥ ಆಯ್ತಾ? ಅಷ್ಟಕ್ಕೂ ಈ ಕೇಸ್ ಹಿಂದೆ ಇರುವಂಥ ಒಂದು ರಹಸ್ಯಗಳಾದರೂ ಏನು ಬಾಯಿಗೆ ಬಂದರೆ ಬರೀ ಸೌಜನ್ಯ ಕೇಸ್ ಅಂತಲೇ ಹೇಳ್ತಾರೆ. ಬಟ್ ಏನಕ್ಕೋಸ್ಕರ ಈ ಥರ ಹೇಳ್ತಾರೆ ಅಂತ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಅಂತ ಆಯ್ತಾ? ಈಗ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದ ಇವ್ರ ಉದ್ದೇಶನ ಅಥವಾ ನ್ಯಾಯ ಅಂದರೆ ಬೇರೆ ಏನಾದರೂ ಟಾರ್ಗೆಟ್ ಇದೆಯಾ ಅಂತ ಅಂದರೆ ನಾನು ಹೇಳ್ತಿರೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಇವೆಲ್ಲ ಚರ್ಚೆ ಆಗ್ತಿದೆ. ಅರ್ಥ ಆಯ್ತಾ? ಈ ಒಂದು ಡೌಟ್ಸ್ಗಳು ಪ್ರತಿಯೊಬ್ಬರಿಗೂ ಸಹ ಬರುತ್ತಿದೆ. ಅರ್ಥ ಆಯ್ತಾ? ಈಗ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು,
ನ್ಯೂಸ್ಗಳಾಗಿರ್ಬೋದು, ಒಂದು ತನಿಖೆನೂ ಆಗಿದೆ, ಎಲ್ಲ ಕೇಸ್ ಕ್ಲೋಸ್ ಆಗಿದೆ, ಇದ್ರ ಬಗ್ಗೆ ಯಾವುದೇ ತರಹದ ಸಾಕ್ಷ್ಯಗಳಿಲ್ಲ, ಹಂಗೆ ಅಂತ ಏನೇನೋ ವಾದ ಮಾಡ್ತಾ ಇದ್ರು. ನೋಡಿದೆ, ಒಂದು ಅರ್ಧ ಗಂಟೆ ನೋಡಿದೆ. ಬಟ್ ಇವೆಲ್ಲ ನೋಡಿದ ನಂತರ ಪ್ರತಿಯೊಬ್ಬರಿಗೊಂದು ಡೌಟ್ ಬರೋದು ಕಡ್ಡಾಯ. ಅರ್ಥ ಆಯ್ತಾ? ಯಾರು ಕೊಲೆ ಮಾಡಿರಬಹುದು, ಯಾರು ಈ ಥರ ಒಂದು ನಿಗೂಢವಾಗಿ ಒಂದು ಹೆಣಗಳನ್ನ ಊತಿಸಿರಬಹುದು, ಇದ್ರ ಬಗ್ಗೆ ನೆಕ್ಸ್ಟ್ ಏನಾಗುತ್ತೆ, ಏನಾಗಬಹುದು ಅಂದರೆ ಫಸ್ಟ್ ಏನು ಮಾಡ್ತಾರೆ, ಹೆಣಗಳನ್ನ ಎಲ್ಲಿ ಊತಾಕಿರ್ತಾರೋ, ಎಲ್ಲೂ ಒಂದು ಕಾಡು ಅರಣ್ಯ ಇಲಾಖೆಯಲ್ಲಿ ಎಲ್ಲಿ ಶವಗಳನ್ನು ಊತಾಕಿರ್ತಾರೋ ಅದನ್ನ ಫಸ್ಟ್ ತೆಗೆಸ್ತಾರೆ. ಅರ್ಥ ಆಯ್ತಾ? ಆನಂತರ ಕಾನೂನು ಅಡಿಯಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ತನಿಖೆನ ಮಾಡ್ತಾರೆ. ಅರ್ಥ ಆಯ್ತಾ? ಈಗ ತನಿಖೆ ಅಂದರೆ ಲ್ಯಾಬ್ಗೂ ಕಳಿಸ್ತಾರೆ ವಿಜ್ಞಾನಿಗಳು, ಅಂದರೆ ಅವ್ರದ್ದೇ ಆದಂಥ ಒಂದು ಟೀಮ್ಗಳು ಇರ್ತದೆ. ಅರ್ಥ ಆಯ್ತಾ? ಆ ರೀತಿನಲ್ಲೇ ತನಿಖೆನ ಮಾಡಿ ಅವರೊಂದು ರಿಪೋರ್ಟ್ ಬರೋ ತನಕ ವೆಯ್ಟ್ ಮಾಡಬೇಕು. ಅರ್ಥ ಆಯ್ತಾ? ಅದೇ ರೀತಿ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸರ್ಕಾರನೂ ಸಹ ಎಂಟ್ರಿ ಕೊಟ್ಟಿದೆಯಾ, ಪ್ರತಿಯೊಬ್ಬರಿಗೂ ಕಾಡುವಂಥ ಒಂದು ಕ್ವಶನ್ಸ್ಗಳು ಇರಬಹುದು. ಅರ್ಥ ಆಯ್ತಾ? ಮಹಿಳಾ ಆಯೋಗ ಇಲಾಖೆಯಿಂದ ಎಂಟ್ರಿ ಕೊಟ್ಟಿದ್ದಾರೆ, ಇದು ಒಂದು ಪಕ್ಷ ಸರ್ಕಾರದ್ದು ಅಂತಲೇ ಹೇಳ್ಬೋದು. ಈ ಮಹಿಳಾ ಆಯೋಗದವರು ಏನು ಮಾಡ್ತಾರೆ ಅಂದರೆ ಎಸ್ ಪಿಗೂ ಸಹ ಒಂದು ಲೆಟರ್ ಹಾಕಿದ್ದಾರೆ, ಸಿದ್ದರಾಮಯ್ಯನವ್ರಿಗೂ ಸಹ ಅಂದರೆ CM ಅವ್ರಿಗೂ ಸಹ ಒಂದು ಲೆಟರ್ನ ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ತನಿಖೆಗೆ ಒಂದು ಏನೇನು ಒಂದು ರೆಡಿ ಮಾಡ್ಕೊಳ್ಬೇಕು ಎಲ್ಲ ತಯಾರಿಯನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟು ಈ ಕೇಸು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ? ಗೊತ್ತೂ ಇಲ್ಲ. ನೆಕ್ಸ್ಟು ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ. ನೆಕ್ಸ್ಟು ಏನಾದರೂ ಅಪ್ಡೇಟ್ಸಿಂಗ್ ಇದ್ದರೆ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬೈ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.